ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಅಂಟಿದ್ದ ಕಳಂಕ ದೂರವಾಗಿದೆ. ನಾನ್ ವೆಜ್ ಪ್ರಸಾದದ ಬಿರುಗಾಳಿ ಎದ್ದ ಬೆನ್ನಲ್ಲೇ ಭೂಲೋಕದ ವೈಕುಂಠದಲ್ಲಿ ಶುದ್ಧಿ ಕಾರ್ಯ ನೆರವೇರಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸಾದ ಸ್ವೀಕರಿಸಿದ ಭಕ್ತರಿಗೂ ಪರಿಹಾರದ ಮಾರ್ಗ ಸೂಚಿಸಿದ್ದಾರೆ. ಭಕ್ತರ ಕಲ್ಮಶವನ್ನ ತೊಡೆದು ಹಾಕೋ ಪರಮಾತ್ಮನಿಗೆ ಮೈಲಿಗೆ ಅಂಟಿತ್ತು. ಪ್ರಸಾದದ ರೂಪದಲ್ಲಿ ನಾನ್ ವೆಜ್ ನೈವೇದ್ಯ ಇಟ್ಟು ಭಗವಂತನನ್ನ ಅಪವಿತ್ರ ಮಾಡಿದ್ರು. ಸಹಸ್ರಾರು ವರ್ಷಗಳಿಂದ ಮಡಿ ಮೈಲಿಗೆಯಿಂದ ಕಂಗೊಳಿಸುತ್ತಿದ್ದ ಭಗವಂತನ ಸನ್ನಿಧಿಯಲ್ಲಿ ಪಾವಿತ್ರತೆಯ ಮಹಾಶಂಕೆ ಕುಣಿದಿತ್ತು. ಅದಕ್ಕೆಲ್ಲ ಈಗ ತೆರೆಬಿದ್ದಿದೆ. ಮುಕ್ಕೋಟಿ ಭಕ್ತರ ಈ ಆತಂಕವನ್ನ ದೂರ ಮಾಡೋ ಕೆಲಸ ಮಾಡಲಾಗಿದೆ. ತಿರುಪತಿಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಗವಂತನ ಸನ್ನಿಧಿಯಲ್ಲೂ ಸಂಪ್ರೋಕ್ಷಣೆ ಮಾಡಿದ್ದಾರೆ. ತಿರುಮಲ ಶುದ್ಧೀಕರಣಕ್ಕಾಗಿ ನಡೆಯಿತು ಮಹಾಪೂಜೆ. ಮೈಲಿಗೆಯಾಗಿದ್ದ ತಿಮ್ಮಪ್ಪನ ಸನ್ನಿಧಿ ಈಗ ಮತ್ತೆ ಪವಿತ್ರ. ಜನ ಮಾಡೋ ಕರ್ಮಗೇಡಿ ಕೆಲಸಕ್ಕೆ ಭಗವಂತನಿಗೂ ಕಳಂಕ ತಂದಿಟ್ಟು. ಹಣದ ಮೋಹಕ್ಕೋ ಅಥವಾ ಇನ್ಯಾವುದೋ ದುರ್ಬುದ್ಧಿಗೋ ಗೊತ್ತಿಲ್ಲ, ಭಗವಂತನನ್ನೇ ಮೈಲಿಗೆ ಮಾಡಿದ್ರು. ತುಪ್ಪದ ಹೆಸರಲ್ಲಿ ದನ ಹಂದಿಯ ಕೊಬ್ಬು ಹಾಕಿದ್ರು. ಯಾವಾಗ ಇದು ಕಾಡ್ಗಿಚ್ಚಿನಂತೆ ಹಪ್ತೋ ತಿಮ್ಮಪ್ಪನ ಸನ್ನಿಧಿಯ ಪಾವಿತ್ರತೆಯ ಪ್ರಶ್ನೆ ಶುರುವಾಯಿತು. ಹೀಗಾಗಿ ಟಿಟಿಡಿ ಇಡೀ ಭಗವಂತನ ಕ್ಷೇತ್ರವನ್ನೇ ಶುದ್ಧಿ ಮಾಡಿದೆ. ದೇಗುಲದ ಬಂಗಾರದ ಬಾವಿ ಬಳಿ ಧರ್ಮಶಾಸ್ತ್ರಜ್ಞರು ಹೋಮ ಹವನ ನಡೆಸಿದ್ದಾರೆ. ಹಾಗಾದ್ರೆ ಶಾಂತಿ ಹೋಮದಲ್ಲಿ ಏನೆಲ್ಲ ಬಳಸಲಾಗಿತ್ತು ಅಂತ ನೋಡೋದಾದ್ರೆ, ತಿರುಪತಿಯ ಮುಖ್ಯ ಅರ್ಚಕರ ನೇತೃತ್ವದಲ್ಲಿ ಶಾಂತಿ ಹೋಮ ನಡೆದಿದ್ದು, ಈ ವೇಳೆ ವಿದ್ವಾಂಸರು ಹಾಗೂ ಋತ್ವಿಜರು ಕೂಡ ಭಾಗಿಯಾಗಿದ್ರು. ಹಸುವಿನ ಹಾಲು, ತುಪ್ಪ, ಮೊಸರು, ಗೋಮೂತ್ರ, ಬೆರಣಿ, ಎಳನೀರು, ದರ್ಬೆ, ಶ್ರೀಗಂಧ, ಕರ್ಪೂರ, ಗರಿಕೆ, ತಾಂಬೂಲ, ತುಳಸಿ, ವಿಭೂತಿ, ಹುತ್ತದ ಮಣ್ಣು, ಮಾವಿನ ಹಲಸಿನ ಎಲೆ, ಬೆಳ್ಳಿ, ಹಿತ್ತಾಳೆ, ಮಣ್ಣಿನ ಬಟ್ಟಲು ಹಾಗೂ ಶುದ್ಧ ವಸ್ತ್ರವನ್ನ ಬಳಸಿ ಶಾಂತಿ ಹೋಮ ಮಾಡಿದ್ದಾರೆ. ಈ ಮೂಲಕ ಭಗವಂತನಿಗೆ ಅಂಟಿದ್ದ ಮೈಲಿಗೆಯನ್ನ ತೊಡೆಯೋ ಕೆಲಸ ಮಾಡಿದ್ದಾರೆ. ఈ కార్యక్రమం 6 గంటలకు ప్రారంభమైంది. యజమాని సంకల్పం, తర్వాత ప్రత్యేకమైన పుణ్యాహవచనము, అంకురార్పణ, రక్షాబంధనము, పంచగవ్య ఆరాధన, ఈ కార్యక్రమాలన్నీ పూర్తయి వాస్తు హోమంతో ఆ ప్రాంతమంతా శుద్ధి చేయడం జరిగింది. కాబట్టి ఇంకా తెలిసి తెలియక ఎక్కడన్నా ఆ శేషం ఉంటే పరిపూర్ణంగా తొలగిపోతుంది. భక్తులు ఎవరు ఆందోళన చెందకుండా స్వామివారి ప్రసాదాన్ని నిరభ్యంతరంగా తీసుకోవచ్చు. ಇನ್ನು ಶ್ರೀವಾರಿಯ ಸನ್ನಿಧಿಯಲ್ಲಿ ನಡೆದ ಹೋಮ ಹವನದ ಬಳಿಕ ಇಡೀ ದೇಗುಲವನ್ನೇ ಶುದ್ಧಿ ಮಾಡಲಾಯಿತು. 3 ಕುಂಡಗಳಲ್ಲಿ ಹೋಮ ಕಾರ್ಯ ನಡೆಯುತ್ತಿದ್ದಂತೆ ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಇಡೀ ದೇಗುಲದ ಜೊತೆಗೆ ದೇವಸ್ಥಾನದ ಆವರಣದಲ್ಲೂ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಆಗಮಶಾಸ್ತ್ರ ಮಂಡಳಿ ಸೂಚನೆಯಂತೆ ಹೋಮ ಕಾರ್ಯ ನಡೆದಿದ್ದು, ಈ ಹಿಂದೆ ತುಪ್ಪವನ್ನ ಯಾವೆಲ್ಲ ಸ್ಥಳಗಳಲ್ಲಿ ಬಳಸ್ತಿದ್ದರೋ ಆ ಎಲ್ಲ ಸ್ಥಳಗಳಲ್ಲಿ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಅನ್ನಪ್ರಸಾದ, ಲಡ್ಡು ತಯಾರಿಕೆ ಹಾಗೂ ಗೋದಾಮಿನಲ್ಲಿ ದೋಷಮುಕ್ತಕ್ಕಾಗಿ ತುಪ್ಪ, ಹಾಲು, ಮೊಸರು, ಗಂಜಲ ಹಾಗೂ ಬೆರಣಿಯನ್ನ ಸಂಪ್ರೋಕ್ಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಅಶುದ್ಧವಾಗಿತ್ತು ಅಲ್ಲಿ ಶುದ್ಧೀಕರಣ ಮಾಡುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮತ್ತು ಇಲ್ಲಿನ ಪುರೋಹಿತರು ಮಾಡ್ತಾ ಇರುವಂತಹ ಒಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಸದ್ಯಕ್ಕೆ ಈಗಾಗಲೇ ಲಡ್ಡು ಕೊಡುವಂತಹ ಕೌಂಟರ್ಗಳ ಬಳಿ ಶುದ್ಧಿ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೋಮ ಮಾಡಿದಂತಹ ಬಳಿಕ, ಶಾಂತಿ ಹೋಮ ಆದಂತಹ ಬಳಿಕ ಶುದ್ಧೀಕರಣ ಮಾಡುವಂತಹ ಒಂದು ಕೆಲಸ ಮತ್ತು ಹಸುವಿನ ಗಂಜಲ ಏನಿತ್ತು ಅದನ್ನ ಎಲ್ಲಾ ಕಡೆಯೂ ಕೂಡ ಸಿಂಪಡಣೆ ಮಾಡುವಂತಹ ಮುಖಾಂತರವಾಗಿ ಶುದ್ಧಿಗೊಳಿಸುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತಹ ತಿಮ್ಮಪ್ಪನ ಸನ್ನಿಧಿ ಶುದ್ಧಿ ಕಾರ್ಯದ ವೇಳೆ ಬೆಂಗಳೂರಿನ ಶಂಕರ ಮಠದ ಅರ್ಚಕ ಪ್ರಶಾಂತ್ ಶರ್ಮಾ ಕೂಡ ಭಾಗಿಯಾಗಿದ್ರು. ಹೀಗಾಗಿ ನ್ಯೂಸ್ 18 ಜೊತೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ನಮ್ಮ ವೇದದಲ್ಲಿ ಹೇಳುತ್ತೆ, ಕೂಷ್ಮಾನಾದಿ ಪ್ರಾಯಶ್ಚಿತ್ತ ಪಂಚಗವ್ಯ ಅಂತ. ಮನುಷ್ಯ ಗೊತ್ತಿದ್ದು ಗೊತ್ತಿಲ್ಲದೆ ಆ ಒಂದು ಏನೇ ದುಷ್ಕೃತ್ಯಗಳನ್ನು ಮಾಡಿದ್ರು ಸಹಿತ ಅದನ್ನ ನಾವು ಪ್ರಾಯಶ್ಚಿತ್ತವಾಗಿ ಒಂದು ಹೋಮಗಳನ್ನು ಮಾಡೋದ್ರಿಂದ ಮತ್ತೆ ಪಂಚಗವ್ಯ ಆ ಗೋವಿನಿಂದ ಉತ್ಪತ್ತಿ ಆಗಿರತಕ್ಕಂಥ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ, ಪಂಚಗವ್ಯಗಳಿಂದ ಮತ್ತೆ ದರ್ಬೆಯ ನೀರಿನಿಂದ ಪವಿತ್ರವಾಗಿರುತ್ತೆ. ನಾನ್ ವೆಜ್ ಲಡ್ಡು ತಿಂದವರಿಗೂ ಪರಿಹಾರ. ತಿರುಪತಿ ಅನ್ನೋದು ಧರ್ಮದ ಸಂಕೋಲೆಯನ್ನ ಮೀರಿ ನಿಂತ ಕ್ಷೇತ್ರ. ಇಲ್ಲಿ ಜಾತಿ ಧರ್ಮದ ಅಂಕುಶವಿಲ್ಲ. ಆದರೆ ನಾನ್ ವೆಜ್ ಪ್ರಸಾದ ಹಂಚಲಾಗಿತ್ತು ಅನ್ನೋದು ಗೊತ್ತಾಗ್ತಿದ್ದಂತೆ ಮಾಂಸಾಹಾರ ಮುಟ್ಟದವರು ತುಂಬಾನೇ ಆತಂಕಗೊಂಡಿದ್ದಾರೆ. ದೇವಸ್ಥಾನವನ್ನೇನೋ ಶುದ್ಧಿ ಮಾಡಿದ್ದಾರೆ, ಆದರೆ ನಾವು ಹೇಗೆ ಶುದ್ಧಿ ಆಗೋದು ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಿತ್ತು. ಅದಕ್ಕೂ ಅರ್ಚಕರು ಪರಿಹಾರ ಸೂಚಿಸಿದ್ದಾರೆ. ಮನೆಯಲ್ಲೇ ತಿಮ್ಮಪ್ಪನಿಗೆ ದೀಪಾರಾಧನೆ ಮಾಡಿ 108 ಅಥವಾ 1008 ಬಾರಿ ಅಷ್ಟೋತ್ತರ ಮಂತ್ರ ಜಪಿಸಿದ್ರೆ ಪಾಪವೆಲ್ಲ ತೊಳೆದು ಹೋಗುತ್ತಂತೆ. తెలిసి తెలియక జరిగిందేమో అని జరిగిపోయిన విషయాల్లో అనుమానాలు ఉంటే స్వామివారి యొక్క
ఇంట్లో దీపం వెలిగించుకొని స్వామివారికి ప్రత్యేకంగా ఆరాధన చేసుకుంటూ ఓం నమో నారాయణాయ అష్టాక్షరి మంత్రాన్ని 108 సార్లు కానీ 1000 సార్లు కానీ జపించుకుంటే వారికి ఏమైనా తెలిసి తెలియక జరిగిన దోషాలన్నీ కూడా తొలగిపోతాయి. ತಿಮ್ಮಪ್ಪನ ಸನ್ನಿಧಿಯನ್ನ ಈ ಕ್ಷಣದವರೆಗೂ ಭೂಲೋಕದ ವೈಕುಂಠ ಅಂತಾನೆ ಭಕ್ತರು ನಂಬೋದು. ಬೇಡಿದ್ದನ್ನ ಕರುಣಿಸೋ ಮಹಾಪುರುಷ ಅಂತಾನೂ ಹಾಡಿ ಹೊಗಳೋದು. ಯಾವಾಗ ನಾನ್ ವೆಜ್ ಪ್ರಸಾದ ಕೊಡ್ತಾರೆ ಅನ್ನೋದು ಸುದ್ದಿ ಆಯ್ತೋ ಇಡೀ ಭಕ್ತ ಸಾಗರವೇ ಬೆಚ್ಚಿ ಬಿದ್ದಿತ್ತು. ಈಗ ಶುದ್ಧಿ ಕಾರ್ಯ ನಡೆದಿರೋದ್ರಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಟೇಸ್ಟ್ ಚೇಂಜ್ ಆಯಿತು. ನಾವು ಅದೇ ಅನ್ಕೊಂಡು, ನಾವು ಚಿಕ್ಕ ವಯಸ್ಸಲ್ಲಿ ತಿಂದಾಗ ಒಂದು ಟೇಸ್ಟ್ ಇತ್ತು, ಇವಾಗ ಒಂದು 10 ಇಯರ್ಸ್ 5 ಇಯರ್ಸ್ ಆ ಥರ ಇಂದ ಒಂದೊಂದು ಟೇಸ್ಟ್ ಚೇಂಜ್ ಆಗಿತ್ತು. ಹಂಗಾಗಿ ನಮಗೆ ಡೌಟ್ ಬಂತು, ಏನೋ ಮಿಕ್ಸ್ ಆಗ್ತಾ ಇದೆ ಅಂತ. ಬಟ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಇದು ಇವಾಗ ಇಷ್ಟೆಲ್ಲ ಲ್ಯಾಬ್ ಟೆಸ್ಟಿಂದ ಎಲ್ಲ ಗೊತ್ತಾಯ್ತಲ್ಲ ಇವ್ರು ಏನೇನು ಮಾಡಿದಾರೋ ಅಂತ. ಅದಕ್ಕೆ ಇನ್ಮೇಲೆ ಚೆನ್ನಾಗಿರತ್ತೆ ಅಂತ ನಾವು ಭಾವಿಸ್ತೀವಿ. ಒಟ್ನಲ್ಲಿ ಭಗವಂತನ ಸನ್ನಿಧಿಗೆ ಅಂಟಿದ್ದ ಮೈಲಿಗೆ ತೊಳೆದು ಹೋಗಿದೆ. ಇನ್ನೇನಿದ್ರು ನಾನ್ ವೆಜ್ ಬೆರೆಸಿದವರಿಗೆ ಕಾನೂನಿನ ಬರೆ ಬೀಳಬೇಕಿದೆ. ಮಂಜುನಾಥ್, ನ್ಯೂಸ್ 18 ತಿರುಪತಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.